ಹಾಯ್ ಎಲ್ರಿಗೂ ನಮಸ್ತೆ. ನನ್ನ ಚಾನಲಿಗೆ ಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 12 10ನೇ ದಿನದ ಆಟದ ವಿವರಣೆ. ಇಲ್ಲಿ ಸುದಿ ಮತ್ತು ಅಶ್ವಿನಿ ಜಾನ್ವಿ ಅವರೊಟ್ಟಿಗೆ ಮಾತಾಡ್ತಿರೋದನ್ನು ಜಂಟಿಗಳು ನೋಡಿ ಇವರಿವರು ಮಾತಾಡಿಕೊಂಡು ಸರಿ ಆಗ್ತಾರೆ, ನಾವೇ ನಿಷ್ಠೂರ ಆಗೋದು ಅಂತ ಹೇಳಿ ಗಿಲ್ಲಿ ಅವರು ಮಾತಾಡ್ತಿದ್ದಾರೆ. ತುಂಬ ಪನಿಷ್ಮೆಂಟ್ ನಾವು ಕೂಡ ತಗೊಳ್ಳಿಕ್ಕಾಗಲ್ಲ ಅಂತ ಹೇಳಿ ಮಂಜು ಭಾಷಿಣಿಯವರು ಹೇಳ್ತಿರ್ತಾರೆ. ಹಾಗೆ ಧ್ರುವಂತ್ ಅವರು ಮಹಾರಾಣಿ ಅಂತೇಳಿ ಬಂದರು, ಅವ್ರದ್ದು ಇವಾಗ ಏನಿಲ್ಲ ಅಂತೇಳಿ ಅಶ್ವಿನಿ ಗೌಡ ಅವ್ರದ್ದು ಬಗ್ಗೆ ಮಾತಾಡ್ತಾಯಿದ್ರು. ಸ್ಪರ್ಧಿಗಳದ್ದೇ ಒಂಥರ ಚಿಂತೆ ಆದರೆ ಇಲ್ಲಿ ಸತೀಶ್ ಅವ್ರದ್ದು ನನ್ನ ಕೂದಲು ಉದುರು ಹೋಗ್ತಿದೆ, ನನ್ನ ಮೇಕಪ್ ಮಾಡಲಿಕ್ಕೆ ಹೇಳಿದೆ, ತಲೆಗೆಲ್ಲ ಮಾಡಿದರೆ ನಾನು ಮಾಡಲ್ಲ ಅಂತೇಳಿ ಅವ್ರದ್ದು ಬೇರೆಯೇ ಚಿಂತೆ. ಅವರು ಸಂತೂರು ಡ್ಯಾಡಿ ಅಂತ ಕರಿತಿದ್ರಂತೆ ಹೊರಗಡೆ. ಅಸುರ ಸರ್ವೋಚ್ಚ ಅಧಿಪತಿಯಾದ ಸುಧೀರ್ ಅವರು ಅಶ್ವಿನಿ ಅವ್ರದ್ದು ಮೇಕಪ್ ಬಾಕ್ಸನ್ನೇನೋ ಅಡಗಿಸಿಡಲಿಕ್ಕೆ ಧ್ರುವಂತ್ ಅವ್ರ ಹತ್ರ ಹೇಳಿರ್ತಾರೆ. ಹಾಗೆ ಧ್ರುವಂತ್ ಅವರು ಅಡಗಿಸಿಟ್ಟಿರ್ತಾರೆ. ಅಡಗಿಸಿಟ್ಟದ್ದು ಬೇರೆ ಯಾರಲ್ಲ, ಅಭಿಷೇಕ್ ಮತ್ತು ಅಶ್ವಿನಿ ಅವರು ನಂದು ಡೈಮಂಡ್ ರಿಂಗ್ ಕಾಣ್ತಾ ಇಲ್ಲ ಅಂತೇಳಿ ಹೇಳ್ತಾಯಿದ್ರು. ರಕ್ಷಿತ್ ಅವರು ಒಮ್ಮೆಲೆ ನನಗೆ ಅಸುರರ ಆಡಳಿತದಲ್ಲಿ ಇಡೋದು ಬೇಡ, ನಾನು ಆ ಪಾರ್ಟಿಯಿಂದ ಬೇರೆ ಕಡೆ ಹೋಗ್ತೇನೆ, ನಾನು ಒಳ್ಳೆ ಅಸುರ ಆಗಿದ್ದರೆ ನಾನು ಅವ್ರ ಕಾಲು ತೊಳಿತಿದ್ದೆ, ಅವರು ಕೆಟ್ಟ ಅಸುರ, ನಾನು ಆ ಪಾರ್ಟಿಯಲ್ಲಿ ಇರಲ್ಲ ಅಂತೇಳಿ ಚಂಪಾಗ್ತಾರೆ. ಬಿಗ್ ಬಾಸ್ ಅವರು ಸುಧೀರ್ ಅವರನ್ನು ಗುಹೆಯೊಳಗೆ ಕರೆದು ಅಲ್ಲಿ ಜಂಟಿ ಮತ್ತು ಒಂಟಿ ಬಜರ್ಗಳಲ್ಲಿ ನೀವು ಯಾರದನ್ನು ಆಯ್ಕೆ ಮಾಡ್ತೀರಿ, ನೆಕ್ಸ್ಟ್ ಫೈನಲಿಸ್ಟ್ ಆಗಿ ಯಾರ ಟೀಮಲ್ಲಿ ಹೊರಗೆ ನಿಲ್ಲಬೇಕು ಅಂತೇಳಿ ಯಾರನ್ನು ಚೂಸ್ ಮಾಡ್ತೀರಿ ಅಂತೇಳಿ ಕೇಳುವಾಗ ಒಂಟಿ ತಂಡವನ್ನು ಅವರು ಹೇಳ್ತಾರೆ. ಹಾಗಾಗಿ ಒಂಟಿ ತಂಡದವರು ಡಿಸ್ಕಷನ್ ಮಾಡಿ ಧ್ರುವಂತ್ ಅವರು ತಾವಾಗಿ ಫೈನಲಿಸ್ಟ್ ಓಟದಿಂದ ಹಿಂದುಳಿತಾರೆ. ಇದನ್ನು ಅಶ್ವಿನಿ ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ. ಧ್ರುವಂತ್ ಅವರು ಮೈಂಡ್ ಗೇಮ್ ಆಟಾಡ್ತಿದ್ದಾರೆ. ಇಲ್ಲಿ ನಾನು ಒಳ್ಳೆಯವನಾಗಿದ್ದೇನೆ ಅಂತೇಳಿ ತೋರಿಸ್ಕೊಳ್ಳಿಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದಾರೆ ಅಂತ ಹೇಳೋದು ನನ್ನ ಅನಿಸಿಕೆ. ಇದು ಜನರ ಮನಸ್ಸಿಗೆ ಒಂದು ಸ್ವಲ್ಪ ಅನುಕಂಪ ಹುಟ್ಟಿ ಓಟ್ ಬೀಳ್ಬೋದು, ಆದರೆ ಜನರ ಮನಸ್ಸಲ್ಲಿ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರ್ಬೋದು ಅಂತ ಹೇಳೋದು ಧ್ರುವಂತ್ ಅವ್ರದ್ದು ಮೈಂಡ್ಸೆಟ್ ಆಗಿರ್ತದೆ. ಈ ಧ್ರುವಂತ್ ಅವರನ್ನು ಫೈನಲಿಸ್ಟ್ ಆಗಿ ಹೊರಗಿಟ್ಟೋದಕ್ಕೆ ಸುಧೀರ್ ಅವರು ಇದು ನಾಟ್ ಫೇರ್, ಇದು ಆ ಥರ ಇಲ್ಲ, ಒಳ್ಳೆಯದಲ್ಲ ಡಿಸಿಷನ್ ಅಂತ ಹೇಳಿ ಅಶ್ವಿನಿ ಅವ್ರ ಹತ್ರ ಹೇಳುವಾಗ ಇದು ಅವ್ರದ್ದೇ ಡಿಸಿಷನ್ ಅಂತ ಹೇಳಿ ಅವರೇ ಹೇಳ್ತಾರೆ. ಇಲ್ಲಿ ಮಂಜು ಭಾಷಿಣಿ ಮತ್ತು ರಾಶಿಕಾ ಅವರು ಬೇಡಿ ಬಿಚ್ಚಿ ಹೋಗಿರ್ತಾರೆ. ಅವ್ರು ವಾಶ್ರೂಮ್ ಕರೆದಾಗ ಇವ್ರು ಬರ್ದಿರೋದಕ್ಕೆ ಅವರು ಹಾಗೆ ಹೋಗಿರ್ತಾರೆ. ಸಣ್ಣ ವಿಷಯ ದೊಡ್ಡ ಜಗಳಕ್ಕೆ ಕಾರಣ ಆಗ್ತದೆ. ಎರಡನೇ ಬಾರಿ ಕೂಡ ಅವರು ವಾಶ್ರೂಮ್ ಬಗ್ಗೆ ಹೋಗ್ಲಿಕ್ಕಿದೆ ಅಂತೇಳಿ ಹೇಳುವಾಗ ಸುಧೀರ್ ಅವರು 5 ನಿಮಿಷ ನಿಲ್ಲಿ ಅಂತ ಹೇಳಿ ಹೇಳ್ತಾರೆ. ಆ ಮಂಜು ಭಾಷಿಣಿಯವರು ಅವ್ರ ಆದೇಶವನ್ನು ಪಾಲಿಸಿ ಇದಕ್ಕೆ ಇವರು ಬೇಡಿ ತಗೊಂಡು ನನಗಾಗಲ್ಲ ಅಂತೇಳಿ ಹೋದದಕ್ಕೆ ಆ ಮಾತೆಲ್ಲ ಜಗಳ ಸ್ಟಾರ್ಟ್ ಆಗುತ್ತೆ. ಇದರ ಅಡ್ವಾಂಟೇಜ್ ಅವರು ಒಂಟಿಗಳು ತಗೊಂಡು ವಾಸುರರ ಇದು ಸರಿ ಇಲ್ಲ ಅಂತೇಳಿ ಧಿಕ್ಕಾರ ಅಂತೇಳಿ ಕೂಗ್ತಾರೆ. ಇದು ರಾಶಿಕ್ ಅವರಿಗೆ ಟೆಂಪ್ಟ್ ಮಾಡಿ ಅವರು ಕೂಡ ಸ್ವಲ್ಪ ಜಗಳ ಆಗುತ್ತೆ. ನನಗೆ ಇಲ್ಲಿ ಮಂಜು ಭಾಷಿಣಿಯವರ ತಾಳ್ಮೆ ತುಂಬಾ ಮೆಚ್ಚುಗೆ ಆಯಿತು. ಜಾನ್ವಿಯವರು ಕೂಡ ಟೆಂಪ್ಟ್ ಮಾಡಲಿಕ್ಕೋಸ್ಕರ ಮಧ್ಯೆ ಪ್ರವೇಶಿಸ್ತಾರೆ. ಆವಾಗ ಜಂಟಿಗಳಿಗೆ ಅನ್ನಿಸ್ತದೆ ಇವ್ರು ನಮಗೆ ಕಲಹ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಅಂತ ಹೇಳಿ ಅವರು ಸರಿ ಆಗ್ತಾರೆ. ಮತ್ತು ಮಂಜು ಭಾಷಿಣಿಯವರು ರಾಶಿಕಾ ಹತ್ರ ಸುಮ್ಮನೆ ಟೆಂಪ್ಟ್ ಮಾಡೋದು ಇದೊಂದು ಆಟದ ಉದ್ದೇಶ, ಇದನ್ನು ನೀನು ಸೀರಿಯಸ್ ಆಗಿ ತಗೊಳ್ಬೇಡ ಅಂತೇಳಿ ತಿಳಿಸಿ ಹೇಳ್ತಾರೆ. ಈ ವಾರದ ಮೊದಲನೇ ಟಾಸ್ಕ್ ಬಗ್ಗೆ ಸುದಿ ಅವರು ಹೇಳ್ತಾ ಇದ್ರು. ಬಣ್ಣಗಳ ಬಂಡಾಯ. ಜಂಟಿ ಟೀಮಿಂದ 3 ಸ್ಪರ್ಧಿಗಳು, ಒಂಟಿ ಟೀಮಿಂದ 3 ಸ್ಪರ್ಧಿಗಳು ಇದಕ್ಕೆ ಭಾಗವಹಿಸಬೇಕು. ಇದರಲ್ಲಿ 2 ತಂಡ ಇರ್ತದೆ, ಒಂದು ಆಕ್ರಮಣ, ಇನ್ನೊಂದು ರಕ್ಷಣೆ. ಆಕ್ರಮಣ ತಗೊಳ್ಳೋರು ಮತ್ತು ರಕ್ಷಣೆ ತಗೊಳ್ಳೋರು ಸುಧೀರ್ ಹತ್ರ ಮನವೊಲಿಸಿ ಅವ್ರಿಗೆ ಯಾವ್ದು ಬೇಕು ಅದನ್ನು ಆಯ್ಕೆ ಮಾಡುವ ಆಪ್ಷನ್ ಬಿಗ್ ಬಾಸ್ ಅವ್ರು ಕೊಟ್ಟಿದ್ರು. ಮೊದಲನೇ ಸುತ್ತಿನ ಆಟದಲ್ಲಿ 2 ಹುಡುಗರು ಹಾಗೂ 2ನೇ ಸುತ್ತಿನಲ್ಲಿ ಹುಡುಗಿಯರು ಆಟ ಆಗಬೇಕು ಅಂತ ಹೇಳಿ ಬಿಗ್ ಬಾಸ್ ಹೇಳಿದರು. ಆಕ್ರಮಣಕಾರರು 10 ನಾಮಫಲಕ ಫೋಟೋದಲ್ಲಿ 5 ನಾಮ ಫೋಟೋಕ್ಕೆ 50%ಗಿಂತ ಜಾಸ್ತಿ ಬಣ್ಣವನ್ನು ಹಾಕಿದರೆ ಆ ಟೀಮು ವಿನ್ ಆಗ್ತದೆ. ಯಾರ್ಯಾರು ಆಡ್ತೀರಿ ಅಂತ ಹೇಳಿ ಬಿಗ್ ಬಾಸ್ 10 ನಿಮಿಷ ಟೈಮ್ ಕೊಡ್ತಾರೆ. ಅಲ್ಲಿ ಹುಡುಗರಲ್ಲಿ ಜಂಟಿಗಳಲ್ಲಿ ಅಭಿಷೇಕ್ ಮತ್ತು ಮಾಳು ಹಾಗೂ ಕಾವ್ಯ ಅವರು, ಒಂಟಿಗಳಲ್ಲಿ ಧನುಷ್, ಜಾನ್ವಿ ಅವರು ಹಾಗೂ ಧ್ರುವಂತ್ ಅವರು ಆಡ್ತಾರೆ ಅಂತೇಳಿ ಆಗಿರ್ತದೆ.
ಇಲ್ಲಿ ಆಟ ಆಡಲಿಕ್ಕೆ ಸೆಲೆಕ್ಟ್ ಮಾಡಿದರ ಬಗ್ಗೆ ಸ್ವಲ್ಪ ಚರ್ಚೆ ಆಗ್ತದೆ. ಆದರೂ ಅದನ್ನು ಪಾಸಿಟಿವ್ ಆಗಿ ತಗೊಂಡು ಓಕೆ ಅಂತ ಹೇಳಿ ಸಮ್ಮತದಲ್ಲಿ ಓಕೆ ಆಗುತ್ತೆ. ಮೊದಲ ಸುತ್ತಿನಲ್ಲಿ ಧನುಷ್ ಮತ್ತು ಅಭಿಷೇಕ್ ಅವರು ಕಣಕ್ಕಿಳಿತಾರೆ. ಧನುಷ್ ಅವರು ಅಭಿಷೇಕ್ ಅವರನ್ನು ಸರಿಯಾಗಿ ಲಾಕ್ ಮಾಡಿದ್ರಿಂದ ಅಭಿಷೇಕ್ ಅವರಿಗೆ ಏನೂ ಮಾಡಲಿಕ್ಕಾಗಲ್ಲ. ಅವರಿಗೆ ಯಾವುದೇ ನಾಮಫಲಕಕ್ಕೆ ಬಣ್ಣ ಹಚ್ಚಲಿಕ್ಕಾಗಲ್ಲ. ಇಟ್ಟ 10 ನಿಮಿಷ ಕೂಡ ಅವರಿಗೆ ಏನೂ ಮಾಡಲಿಕ್ಕಾಗದೆ ಸುಮ್ಮನೆ ನಿಂತರು. ಎರಡನೇ ಸುತ್ತಿನಲ್ಲಿ ಕಾವ್ಯ ಹಾಗೂ ಅಶ್ವಿನಿ ಅವರು ಕಣಕ್ಕಿಳಿದ್ರು. ಕಾವ್ಯ ಅವರು ಸ್ವಲ್ಪ ಟೆಕ್ನಿಕ್ ಯೂಸ್ ಮಾಡಿದರೂ ಕೂಡ ಫೋಟೋಗಳಿಗೆ ಕರೆಕ್ಟಾಗಿ ಹಾಕ್ಲಿಕ್ಕಾಗಲಿಲ್ಲ. ಜಾನ್ವಿ ಅವರು ಇಲ್ಲಿ ಕಾವ್ಯ ಅವರನ್ನು ಚೆನ್ನಾಗಿ ಲಾಕ್ ಮಾಡಿದರು. ಜಾನ್ವಿ ಅವರು ತುಂಬ ಚೆನ್ನಾಗಿ ಆಡಿದರು ಅಂತ ಹೇಳಿದ್ರು ತಪ್ಪಾಗಲ್ಲ. ಚೆನ್ನಾಗಿ ಲಾಕ್ ಮಾಡಿದ್ರಿಂದ ಕಾವ್ಯ ಅವರಿಗೆ ಏನು ಮೂವ್ ಮಾಡಲಿಕ್ಕೂ ಆಗಲಿಲ್ಲ. ಕಾವ್ಯ ಅವರು ಕೂಡ ಇನ್ನೊಂದು ಸಾರಿ ಬಣ್ಣ ಹಚ್ಚಲಿಕ್ಕೂ ನಾಮಫಲಕಕ್ಕೂ ಆಗಲಿಲ್ಲ. ಹಾಗಾಗಿ ಎರಡೂ ಸುತ್ತಿನಲ್ಲಿ ಕೂಡ ಒಂಟಿಗಳೇ ವಿನ್ ಆಗಿರ್ತಾರೆ. ವಿನ್ ಆದ ಒಂಟಿ ಟೀಮ್ಗಳಿಗೆ ಒಬ್ಬರನ್ನು ಫೈನಲಿಸ್ಟ್ ಆಗಿ ಆಯ್ಕೆ ಮಾಡಲಿಕ್ಕೆ ಚರ್ಚೆ ಮಾಡ್ತಾರೆ. ಅಶ್ವಿನಿ ಗೌಡ ಅವರು ಫಿನಾಲಿಸ್ಟ್ ಆಗಿ ಆಯ್ಕೆಗೊಳ್ತಾರೆ ಇವರು ಚರ್ಚೆ ಮಾಡಿದ್ರಲ್ಲಿ. ಬಿಗ್ ಬಾಸ್ ಒಂಟಿ ತಂಡಗಳಿಗೆ ವಿನ್ ಆಗಿದ್ದಕ್ಕೆ ಕಂಗ್ರ್ಯಾಚುಲೇಷನ್ ಹೇಳ್ತಾರೆ. ಹಾಗೆ ಜಂಟಿ ತಂಡಗಳಿಗೆ ವಾರ್ನಿಂಗ್ ಕೊಡ್ತಾರೆ, ನಿಮ್ಮ ಆಯ್ಕೆಯನ್ನು ನೋಡಿಕೊಳ್ಳಿ. ನೀವು ಆಯ್ಕೆ ಮಾಡಿಕೊಳ್ಳುತ್ತಿರುವ ಸ್ಪರ್ಧಿಗಳು ತಪ್ಪಾಗಿರ್ಬೋದು, ನೀವು ಸೋಲಲು ಬಂದಿಲ್ಲ, ವಿನ್ ಆಗಲಿಕ್ಕೆ ಬಂದಿದ್ದಾರೆ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟು ಈ ಬಿಗ್ ಬಾಸನ್ನು ಮುಗಿಸಿದ್ರು ಈ ಎಪಿಸೋಡನ್ನು. ಈ ವಿವರಣೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನನ್ನು ಒತ್ತಿ. ಥ್ಯಾಂಕ್ ಯು.